ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಹೋಮ್ ಕಿಚನ್. ಇವತ್ತು ನಾವು ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ಕೋಡ್ಬಳೆಯನ್ನು ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಹಾಲು, 1 ಚಿಟಿಕೆ ಬೆಲ್ಲ, 1 ಟೇಬಲ್ ಸ್ಪೂನ್ ಬೆಣ್ಣೆ, 2 ಕಪ್ ಅಕ್ಕಿ ಹಿಟ್ಟು, ಸಣ್ಣಗೆ ಕತ್ತರಿಸಿದ 2 ಈರುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟು ಸ್ವಲ್ಪ, ಸಣ್ಣಗೆ ಕತ್ತರಿಸಿದ ಸಬ್ಬಸಿಗೆ ಸೊಪ್ಪು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಒಂದು ಪಾತ್ರೆಯಲ್ಲಿ ತೊಗೊಂಡಿರೋ ಹಾಲನ್ನು ಹಾಕ್ಕೊಂಡು, ಬೆಣ್ಣೆಯನ್ನು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, 1 ಟೀ ಸ್ಪೂನ್ ಬೆಲ್ಲ ಹಾಕಿ 1 ಕಪ್ ನೀರನ್ನು ಬೆರೆಸಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಕುದಿಲಿಕ್ಕೆ ಇಡೋಣ. ಕುದಿ ಬರೋವರೆಗೂ ವೇಟ್ ಮಾಡೋಣ. ಈಗ ಕುದೀತಾ ಇರುವಾಗಲೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಬೇಯಲಿಕ್ಕೆ ಬಿಟ್ಟು ಇದನ್ನು ತಿರುಗಿಸ್ಕೊಳ್ಳೋಣ. ನಂತರ ಒಂದು ಅಗಲವಾದ ತಟ್ಟೆಗೆ ಇದನ್ನು ಆರಲಿಕ್ಕೆ ಹಾಕ್ಕೊಳ್ಳೋಣ. ಆರಿದ ನಂತರ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ನಾದ್ಕೋಬೇಕು. ಒಂದು ಗಂಟು ಇರಬಾರ್ದು. ಯಾಕೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಗಂಟುಗಳಿದ್ದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಗಂಟಿಲ್ಲದೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ನಂತರ ನಾದಿದಾದಮೇಲೆ ಬೇಕಾಗುವಷ್ಟು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮೃದು ನಾದ್ಕೊಳ್ಳಿ. ಇವಾಗ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಹಿಟ್ಟಿಗೆ ಮಾತ್ರ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಆ ಹಿಟ್ಟು ಪ್ಲೇನಾಗೆ ಮಾಡ್ಕೊಳ್ಳೋಣ. ಇದಕ್ಕೆ ಈ ಥರ ಮಸಾಲೆ ಆಗಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಣ್ಣೆ ಕಾಯ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಲ್ಪ ಹಿಟ್ಟುಗಳನ್ನು ತಕ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ರೌಂಡಾಗಿ ಕೂಡಿಸ್ಕೊಳ್ಳೋಣ. ಈ ಥರ ಕೋಡ್ಬಳೆ ಆಕಾರದಲ್ಲಿ ಕೂಡಿಸ್ಕೊಳ್ಳಿ. ಒಂದೊಂದಾಗಿ ತಯಾರಿ ಮಾಡ್ಕೊಳ್ಳೋಣ. ನಂತರ ಪ್ಲೇನ್ ಇದೆ ಇಲ್ಲ, ಆ ಹಿಟ್ಟನ್ನು ಇದೇ ಥರ ಒಂದೊಂದಾಗಿ ರೋಲ್ ಮಾಡಿ ಕೂಡಿಸ್ಕೊಳ್ಳೋಣ. ಪ್ಲೇನ್ ಯಾಕಪ್ಪ ಅಂದರೆ ನನ್ನ ಮಗನಿಗೆ ಸೊಪ್ಪು ಈರುಳ್ಳಿ ಎಲ್ಲ ಬೇಡ ಅಂತ ಹೇಳಂದ. ಹಾಗಾಗಿ ಅವನಿಗೋಸ್ಕರ ಪ್ಲೇನ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಪ್ಲೇನ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಮಾಡ್ಕೋಬೋದು. 2 ಟೈಪು ಸಹ ಟೇಸ್ಟಾಗಿ ಇರುತ್ತೆ. ನೋಡಿ, ತಯಾರಾಯಿತು. ಇವಾಗ ಎಣ್ಣೆ ಕಾದಿದೆ. ನಿಧಾನವಾಗಿ ಎಣ್ಣೆಯಲ್ಲಿ ಇವುಗಳನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಹುಷಾರಾಗಿ ಹಾಕಿ, ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನಮ್ಮ ಕಡೆ ಇದನ್ನು ಹಾಲ್ಗರ್ಗಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ಸಾಕಷ್ಟು ಜನ ಇದನ್ನು ಟ್ರೈ ಮಾಡೋದಿಲ್ಲ, ಯಾಕಂದರೆ ಸಿಡಿಯುತ್ತೆ ಅನ್ನೋ ಭಯದಿಂದ. ಏನೂ ಆಗಲ್ಲ. ಈರುಳ್ಳಿ, ಸೊಪ್ಪು ಈ ಥರ ಹಾಕೋದ್ರಿಂದ ಸಿಡಿಯೋ ಚಾನ್ಸಸ್ ಕಡಿಮೆ. ಗಂಟುಗಳಿರಬಾರ್ದು. ಗಂಟುಗಳಿದ್ದರೆ ಮಾತ್ರ ಸಿಡಿಯುತ್ತೆ. ಗಂಟುಗಳಿಲ್ಲದೆ ಥರ ನಾದ್ಕೋಬೇಕು. ಇವಾಗ ಮಸಾಲೆ ಹಾಕಿ ಮಾಡ್ಕೊಂಡಿದ್ವಲ್ಲ, ಅವುಗಳನ್ನು ಸಹ ಹೀಗೆ ಡೀಪ್ ಫ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಇದನ್ನು ಟ್ರೈ ಮಾಡಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇದನ್ನ ಇಷ್ಟಪಟ್ಟೇ ಪಡ್ತಾರೆ. ಸಾಯಂಕಾಲ ಟೀ ಜೊತೆ ತಿನ್ಬೋದು. ಕೊಬ್ಬರಿ ಚಟ್ನಿ ಜೊತೆ ಸವಿತಾ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೇಗಾಗಿದೆ ಅಂತ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿ. ನೋಡಿ, ಮಸಾಲ ಹಾಕಿರೋದನ್ನು ತೆಗಿತಾ ಇದ್ದೀನಿ. ಚೆನ್ನಾಗಿರುತ್ತೆ. ಸಿಡಿಯುತ್ತೆ ಅನ್ನೋ ಭಯ ಬೇಡ. ನೋಡಿ ಫ್ರೆಂಡ್ಸ್, ಇದನ್ನು ಕಾಯಿ ಚಟ್ನಿ ಜೊತೆ ಸವಿಬೋದು. ಕಾಯಿ ಚಟ್ನಿ ಹೇಗೆ ಮಾಡ್ಕೊಳ್ಳೋದಪ್ಪ ಅಂತ ಹೇಳಂದರೆ, ಮೊದಲು ಒಂದು ಮಿಕ್ಸಿ ಜಾರಿಗೆ 1 ಕಪ್ ತುರಿದಿರೋ ಕೊಬ್ಬರಿ, ಅರ್ಧ ಕಪ್ ಪುಟಾಣಿ, ಬೆಳ್ಳುಳ್ಳಿ, 2 ಸುಟ್ಟಿರೋ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು, ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಕಾಯಿ ಚಟ್ನಿ ತಯಾರು.